ನೆಪ ಮಾತ್ರ. ಏಕೆಂದರೆ ನಾನೊಂದು ಹೆಣ್ಣು. ಓ ಸಭಿಕರೇ ಕೇಳಿ, ಈ ಭೂಮಿ ಸೃಷ್ಟಿಯಾದಾಗಿನಿಂದ ಇಲ್ಲಿಯವರೆಗೂ ನನ್ನ ಚಹರೆಗಳು ಜೀವನದ ಒಂದಿಷ್ಟು ವಿಷಯಗಳನ್ನು ಕೇಳಿದಿರಾ? ಹಲವು ಜೀವರಾಶಿಗಳನ್ನು ಹೊತ್ತು ಸೃಷ್ಟಿಯಾದ ಈ ಭೂಮಿಗೆ ಹೆಣ್ಣು ಎಂದು ಕರೆದರು. ಆದರೆ ಅದೇ ಹೆಣ್ಣಿನ ಮಡಿಲನ್ನು ಅಗೆದು ಅಗೆದು ತಿನ್ನಲಾರಂಭಿಸಿದರು. ಜಗತ್ತಿನ ನಾಗರಿಕತೆಗಳಲ್ಲಿ ಶ್ರೇಷ್ಠ ನಾಗರಿಕತೆಯಾದ ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಮಾತೃದೇವತಾರಾಧನೆ ಇತ್ತೆಂದು ಹೇಳಿದರು. ಆದರೂ ಪಶುಪತಿ ಎಂಬ ಪುರುಷನನ್ನೇ ಪೂಜಿಸಿದರು. ಸಾಕು, ಅದೆಂಥ ಸತ್ತ ಪರೀಕ್ಷೆ ನನಗೆ. ಶಬರಿಯಾಗಿ ಹಗಲು ಈರುಳು ಕಾದು ಕುಳಿತಿರಬೇಕಾಯಿತು. ಪತಿ ಲಕ್ಷ್ಮಣನಿಲ್ಲದ ಗಟ್ಟಿಗೆದ್ದಿ ಊರ್ಮಿಳೆಯಾಗಿ ಬದುಕಬೇಕಾಯಿತು. ಯಾರದ್ದೋ ವಚನ ಪಾಲಿಸಲು ನಾನು ಶಿಕ್ಷೆ ಅನುಭವಿಸಬೇಕಾಯಿತು. ಕೊನೆಗೆ ಸೀತೆಯಾಗಿ ಅಗ್ನಿ ಪ್ರವೇಶ ಮಾಡಬೇಕಾಯಿತು. ಸುರದು ಇವರ ನೀತಿಗಂಧ ಶಕ್ತಿಯು ಇತಿಹಾಸದ ಕಾಲಘಟ್ಟದಲ್ಲಿ ನನ್ನ ಪಾತ್ರ ಎಷ್ಟೇ ದೊಡ್ಡದಿದ್ದರೂ ನನ್ನನ್ನು ತೋರಿಸಲಿಲ್ಲ. ಕಾರಣ ಹಿಸ್ಟ್ರಿ. ಈಸ್ ಎಂದರೆ ಅವನ, ಸ್ಟೋರಿ ಎಂದರೆ ಕತೆ. ಅವನ ಕಥೆಯಾಗಿ ರಚನೆಯಾಯಿತೆ ಹೊರತು ಹರ್ ಎಂದರೆ ಅವಳ, ಸ್ಟೋರಿ ಎಂದರೆ ಕತೆ ಅವಳ ಕಥೆಯಾಗಿ ರಚನೆಯಾಗಲಿಲ್ಲ. ಕಾರಣ ನಾನೊಂದು ಹೆಣ್ಣು. ಇಡೀ ಭರತ ಖಂಡವನ್ನೇ ಗೆಲ್ಲುವುದಾಗಿ ಶಪಥ ಕೈದ ದೇವರಾತ್ರಿ ಅಶೋಕನು ಕಳಿಂಗದ ಬೃಹತ್ ಸೇನೆಗೆ ಸೋಲನು. ಅಮಿತ ಎಂಬ ಪುಟ್ಟ ಬಾಲಕಿಗೆ ಶರಣಾದ. ಆಧುನಿಕ ಜಗತ್ತೇ ಕೇಳಿ ಈ ಹೆಣ್ಣಿನ ಕೂಗನ್ನು, ಈ ಹೆಣ್ಣಿನ ಅಳಲನ್ನು. ನಾನು ನಿಮ್ಮಂತೆಯೇ ಮನುಷ್ಯಳು. ನನಗೂ ಆಸೆ ಕನಸುಗಳಿದ್ದಾವೆ. ನನ್ನ ಮನಸ್ಸನ್ನು ಅರಿಯದಿದ್ದರೂ ಪರವಾಗಿಲ್ಲ. ನನ್ನನ್ನು ಬದುಕಲು ಬಿಡಿ. ನನ್ನಿಂದ ನೀವು, ನಿಮ್ಮಿಂದ ನಾನಲ್ಲ. ಹೆಣ್ಣು ಹುಟ್ಟಿಲ್ಲ, ಸೃಷ್ಟಿಸಲ್ಪಟ್ಟಿದ್ದಾಳೆ. ಎಚ್ಚರ! ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ.